V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾನೆ. ಕತೆ ಕಾರಣ ಇನ್ನೇನು ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ಗಿಷ್ಟಿ ಅಂತ ಜನರು ಸೇರ್ತಾರೆ. ಅದಕ್ಕಿಂತ ಮುಂಚೆನೇ ಒಂದು ಕಾಡಾನೆ ಸುಬ್ರಹ್ಮಣ್ಯಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿದೆ. ಅದರಲ್ಲೇನಯ್ಯ ವಿಶೇಷ ಅಂತ ನೀವು ಕೇಳಬಹುದು. ವಿಶೇಷ ಇದೆ. ಏನು ವಿಶೇಷ? ಭಾರತದಲ್ಲೇ ಅತಿ ಹಳೆಯ ಬರವಣಿಗೆಯ ಭಾಷೆಗಳಾದ ಜನಭಾಷೆಗಳಾದ ಪಾಳಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ನಾಗ ಎಂದು ಹೇಳಿದರೆ ಆನೆ ಎಂದು ಅರ್ಥ. ಹಾಗಾಗಿ ನಾಗನ ಕ್ಷೇತ್ರವೆಂದು ಈಗ ಏನು ಬೇರೆ ನಾಗನನ್ನು ಕೂರಿಸಿದಾರೋ ಆ ಜಾಗಕ್ಕೆ ನಿಜ ನಾಗನಾಗಿರುವಂಥ ಆನೆ ಬಂದು ಭೇಟಿ ಕೊಟ್ಟಿದೆ. ನಾನಿರಬೇಕಾದಲ್ಲಿ ಬೇರೆಯೇ ನಾಗ ಇದಾನಲ್ಲ ಎನ್ನುವಂಥ ಸಿಟ್ಟು ಕೂಡ ಅದಕ್ಕೆ ಇರಬಹುದು. ಯಾಕಂತೇಳಿದ್ರೆ ಈಗ ಭಾಷೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದ್ದು ಮೂಲ ಭಾಷೆಯ ಶಬ್ದಗಳೇ ತಾರುಮಾರಾಗಿ ಹೋಗಿವೆ. ಹಾಗೆಯೇ ನಾಗ ಅಂದರೆ ಆನೆ ಅಂತೇಳಿದರೆ ಇವತ್ತು ಅವರ ತಲೆಗೆ ಹೊಡೆದು ಹೇಳಬೇಕಾಗ್ತದೆ, ಯಾರಿಗೂ ಗೊತ್ತಿರೋದಿಲ್ಲ. ಹಂಪಿಯ ಪಕ್ಕದಲ್ಲಿ ಒಂದು ಆನೆಗೊಂದಿ ಅಂತಿದೆ. ವಿಜಯನಗರ ಸಾಮ್ರಾಜ್ಯದ ಅರಮನೆಗಳು ಇದ್ದ ಜಾಗಗಳಲ್ಲಿ ಆನೆಗೊಂದಿ ಕೂಡ ಒಂದು. ಈಗ ಕೂಡ ಅಳಿದುಳಿದ ಒಂದು ಅರಮನೆ ಅಲ್ಲಿ ಇದೆ. ಆದರೆ ಆನೆಗೊಂದಿಯ ಹೆಸರು 800 ವರ್ಷಗಳಿಗಿಂತ ಮುಂಚೆ ನಾಗುಂದಿ ಎಂದು ಇತ್ತು. ಆ ನಾಗುಂದಿ ಎನ್ನುವಂಥ ಹೆಸರೇ ಮುಂದಿನ ದಿನಗಳಲ್ಲಿ ಆನೆಗೊಂದಿ ಎಂದು ಬದಲಾಗಿದೆ. ಹಾಗಾಗಿ ನಾಗ ಅನ್ನುವಂಥ ಶಬ್ದಕ್ಕೆ ಭಾರತದ ಮೂಲ ಭಾರತದ ಭಾಷೆಗಳಲ್ಲಿ ಆನೆ ಎನ್ನುವಂಥ ಅರ್ಥ ಇತ್ತು ಎನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೂ ಅದು ಯಾಕೆ ಮೂಲೆಗೆ ಬಿತ್ತು, ಹಾಗೂ ನಾಗ ಅನ್ನುವಂಥದ್ದು ಸರ್ಪ ಜಾತಿಗೆ ಆ ಹೆಸರು ಹೇಗೆ ಬಂತು ಎನ್ನುವಂಥದ್ದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾದಂಥ ವಿಷಯವಾಗಿದೆ. ನಾಗ ಜನರು ಈ ದೇಶದಲ್ಲಿ ಇದ್ದಾರೆ. ನಾಗಾಲ್ಯಾಂಡ್ ಕೂಡ ಈ ದೇಶದಲ್ಲಿ ಇದೆ. ನಾಗಾಲ್ಯಾಂಡ್ ಅನ್ನುವಂಥದ್ದು ಕೂಡ ನಾಗ ಜನರು ಇರುವ ನಾಗ ಭಾಷೆ ಮಾತನಾಡುವವರ ಜಾಗವಾಗಿದೆ. ಅವರು ಯಾರು ಕೂಡ ಸರ್ಪಾರಾಧಕರಲ್ಲ. ಹಾಗೂ ಆನೆಯ ಒಡನಾಟವನ್ನು ಹೊಂದಿದ ಕಾಡಾಡಿಗಳು. ಇದು ಒಂದು ಕಡೆಗಿದ್ದರೆ, ಆದರೂ ಸುಬ್ರಹ್ಮಣ್ಯಕ್ಕೆ ಕಾಡಾನೆ ಬಂದಿತ್ತು, ನಾನೇ ನಾಗ ಅಂತ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟು ಹೋಗಿತ್ತು ಎನ್ನುವಂಥದ್ದು ತುಂಬ ವಿಶ್ಲೇಷಣೆ ಮಾಡಬೇಕಾದಂಥ ವಿಷಯವಾಗಿದೆ. ಈಗಾಗಲೇ ಭಾಳಷ್ಟು ಜನರು ನಟ ನಟಿಯರಿಗೆ ದೇವಸ್ಥಾನ ಕಟ್ಟುವುದು ಸಾಕಷ್ಟು ಕಡೆ ನಡೆದಿದೆ. ಹಿಂದೆ ತಮಿಳಿನಲ್ಲಿ ಖುಷ್ಬು ಎನ್ನುವ ನಟಿಗೆ ಕೆಲವರು ದೇವಸ್ಥಾನಗಳನ್ನು ಕಟ್ಟಿದರು. ಡಾಕ್ಟರ್ ರಾಜ್ಕುಮಾರು, MG ರಾಮಚಂದ್ರನ್ ಮೊದಲಾದವರಿಗೆ ದೇವಸ್ಥಾನ ಕಟ್ಟದೇ ಇದ್ದರೂ ಕೂಡ ಅವರ ಸಮಾಧಿ ಸ್ಥಳ ದೇವಸ್ಥಾನಕ್ಕಿಂತ ಹೆಚ್ಚು ಜನರು ಪ್ರತಿದಿನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ರಾಜಕುಮಾರ್ ಅವರ ಪುಣ್ಯಭೂಮಿ ಏನಿದೆ, ಅಲ್ಲಿ ಹೋದರೆ ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಜನರು ಹೇಗೆ ಬರ್ತಾರೆ ಹೋಗ್ತಾರೆ, ಅದೇ ರೀತಿ ಜನ ಬಂದು ಹೋಗ್ತಾ ಇರ್ತಾರೆ. ಈಗ ಹೊಸದಾಗಿ ಏನಪ್ಪ ಅಂತೇಳಿದರೆ, ರಾಜ್ಕುಮಾರ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದಂಥ, ಮುಂದೆ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಂಥ ನಟಿ ಲೀಲಾವತಿಯವರ ಹೆಸರಿನಲ್ಲಿ ಒಂದು ದೇವಸ್ಥಾನ ಇದೆ. ಅದರಲ್ಲಿ ವಿಶೇಷ ಏನಂತೇಳಿದರೆ, ಸಾಮಾನ್ಯವಾಗಿ ಅಭಿಮಾನಿಗಳು ನಟ ನಟಿಯರಿಗೆ ದೇವಸ್ಥಾನವನ್ನು ಕಟ್ತಾರೆ. ಇಲ್ಲಿ ಲೀಲಾವತಿಯವರ ಮಗನೇ ಲೀಲಾವತಿಯವರ ಆಲಯವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಇದೆ. ಲೀಲಾವತಿಯವರ ಮಂದಿರ ಕಟ್ಟಿರೋದು ಲೀಲಾವತಿಯವರೇ ಸಂಪಾದಿಸಿದ್ದ ದುಡ್ಡಿನಲ್ಲಿ. ಮಗ ಕಟ್ಟಿರ್ಬೋದು, ಆದರೆ ಅದು ಲೀಲಾವತಿಯವರೇ ಸಂಪಾದನೆ ಮಾಡಿದ್ದಂಥ ದುಡ್ಡು. ಲೀಲಾವತಿಯವರು ದುಡಿದ ಹಣವನ್ನೆಲ್ಲ ಯಾವುದೇ ರೀತಿಯಲ್ಲಿ ಪೋಲು ಮಾಡದೆ ತೋಟಗಾರಿಕೆಯಲ್ಲಿ ತೊಡಗಿಕೊಂಡು ಮಣ್ಣಿನ ಮಗಳು ಅಂತೇಳಿ ಹೇಳ್ಬೋದು. ಅವಳನ್ನ ಮಣ್ಣಿನ ಮಗಳಾಗಿ ನಡ್ಕೊಂಡಿದ್ಲು. ನನಗೆ ಮೊದಲು ಪರಿಚಯ ಆದಾಗ ಅವ್ರು ಹೇಳ್ತಾಯಿದ್ರು, ನಾನು ನೋಡಿ ಇದನ್ನು ಇಂಗು ಬೆಳೆದಿದ್ದೇನೆ. ಇಂಗು ಅನ್ನುವಂಥ ಒಂದು ಮರದಲ್ಲಿ ಬರುವಂಥ ಅಂಟು, ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಹೀಗೆ ಹಳೆಯ ಬೆಳೆಗಳನ್ನು ಬೆಳೆಸುವುದರಲ್ಲಿ ಅವರು ತುಂಬ ಪ್ರಖ್ಯಾತರಾಗಿದ್ದರು. ಹಾಗೂ ಆ ತೋಟದ ಬೆಲೆ ಹೆಚ್ಚಾದಂತೆ ಅವರ ಆಸ್ತಿ ಕೂಡ ಹೆಚ್ಚಾಗಿತ್ತು. ಚೆನ್ನೈ ಮತ್ತು ಚೆನ್ನೈಯ ಸುತ್ತ ಕೂಡ ಅವರ ತೋಟ ಇತ್ತು. ಅದನ್ನು ಇವಾಗ ವಿನೋದರಾಜರ ಹೆಂಡತಿ ಮತ್ತು ಮಗ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿರುವಂಥ ತೋಟದಲ್ಲಿ ನಾನಾ ಕೃಷಿ ಚಟುವಟಿಕೆ ನಡೆದಿದ್ದು ಅದನ್ನು ಲೀಲಾವತಿಯವರ ಮಗ ವಿನೋದರಾಜ್ ನೋಡ್ಕೊಳ್ತಾ ಇದ್ದಾರೆ. ಹಾಗೆಂದ ಕೂಡಲೇ ಇವರು ಆಸ್ತಿಯ ಬಗೆಗೆ
ಅಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ 20 ವರ್ಷದ ಹಿಂದೆ ವಿನೋದ್ ರಾಜ್ ಕೆಲವು ಸಿನಿಮಾಗಳಲ್ಲಿ ನಟಿಸಿದರು. ಆ ಸಿನಿಮಾಗಳಲ್ಲಿ ನಟಿಸುವಾಗ ಕಾಪಿ ಮಂಡಳಿ ಪಕ್ಕದ ಒಂದು ಹೋಟೆಲ್ನಲ್ಲಿ ಅವರು ತಂಗಿದ್ದರು. ಆ ಹೋಟೆಲನ್ನು ಮಾರಿ ಆ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ಕಟ್ಟಬೇಕು ಎನ್ನುವಾಗ ಈ ತಾಯಿ, ನನಗೆ ಜಗತ್ತಿನಲ್ಲಿ ಒಂದು ತುಂಡು ಭೂಮಿ ಇಲ್ಲ, ಕನ್ನಡ ನಟ ನಟಿಯರನ್ನು ಅವಮಾನಿಸಲಾಗುತ್ತದೆ, ನಮಗೆ ಸರ್ಕಾರ ಏನು ಕೊಟ್ಟಿಲ್ಲ ಅಂತ ಕೂಡ ಒಂದು ದೊಡ್ಡ ಒಂದು ನಟನೆಯನ್ನು ಮಾಡಿದ್ದು ಕೂಡ ಇದೆ. ಅದೇನೇ ಇದ್ದರೂ ಕೂಡ ಲೀಲಾವತಿಯರು ದುಡ್ಡು ಹಾಳು ಮಾಡದೆ ಎಲ್ಲವನ್ನು ಕೃಷಿ ಚಟುವಟಿಕೆಯಲ್ಲಿ ಮತ್ತು ತೋಟಗಾರಿಯಲ್ಲಿ ತೊಡಗಿಸಿದ್ರು. ಅದು ಮತ್ತಷ್ಟು ಬೆಳೆದು ದೊಡ್ಡದಾಗಿದೆ. ಹಾಗೂ ಅದೇ ದುಡ್ಡಿನಿಂದ ಅವರ ಮಗ ಇವಾಗ ಅವರಿಗೆ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮದ್ರಾಸಿನಲ್ಲಿ ಒಂದು ಆಸ್ಪತ್ರೆಯನ್ನು ಕೂಡ, ಒಂದು ಸಣ್ಣದೇ ಇದ್ರೂ ಕೂಡ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಲೀಲಾವತಿಯವರ ದುಡ್ಡು ಹಾಳಾಗ್ತಾ ಇಲ್ಲ, ಜನಸೇವೆಯಲ್ಲಿ ಒಂದು ರೀತಿಯಲ್ಲಿ ತೊಡಗ್ತಾ ಇದೆ. ಇನ್ನು ಲೀಲಾವತಿಯರ ದೇವಸ್ಥಾನಕ್ಕೆ ನೀವೇನು ಹೆದರಬೇಕಾಗಿಲ್ಲ, ಅಲ್ಲಿ ಉಚಿತ ಫಲಾಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ. ಹಾಗಾಗಿ ಆರಾಮಾಗಿ ಬೆಂಗಳೂರಿಗೆ ಹೋದವರು ಒಂದು ಸುತ್ತು ಸಿಟಿ ಬಸ್ಗಳಲ್ಲೇ ಹೋಗ್ತವೆ ಸೋಲದೇವನಹಳ್ಳಿಗೆ, ಅಲ್ಲಿಗೆ ಹೋಗಿ ತಿಂಡಿ ಗಿಂಡಿ ತಿಂದು ಲೀಲಾವತಿಯಮ್ಮರ ಸಮಾಧಿಯನ್ನು ನೋಡ್ಕೊಂಡು ಬರಬಹುದು. ಇದೊಂದು ರೀತಿಯ ಸಮಾಧಿ ಸಂಸ್ಕೃತಿ ಅನ್ನುವಂಥದ್ದು ಭಾರತಕ್ಕೆ ಹೊಸ್ತು ಅಲ್ಲ, ಅಥವಾ ಜಗತ್ತಿಗೆ ಕೂಡ ಹೊಸ್ತು ಅಲ್ಲ. ಜಗತ್ತಿನ ಎಲ್ಲ ಕಡೆ ಕೂಡ ಸಮಾಧಿ ಸಂಸ್ಕೃತಿ ಇದ್ದು, ಇವಾಗ ನಮ್ಮ ತುಳುನಾಡಿನ ಕೋಟಿ ಚೆನ್ನಯ್ಯರನ್ನೇ ತೆಗೆದುಕೊಳ್ಳಿ. ಕೋಟಿ ಚೆನ್ನಯ್ಯರನ್ನು ಗರಡಿಗಳಲ್ಲಿ ಮಣ್ಣು ಮಾಡಿದರು. ಆ ಜಾಗಗಳನ್ನೇ ಮುಂದೆ ಅವರ ಆರಾಧನಾಲಯಗಳನ್ನಾಗಿ ಮಾಡಿದರು. ಮುಂದೆ ಬೇರೆ ಬೇರೆ ಅದೇ ಆರಾಧನಾಲಯಗಳ ಪರಿಯಲ್ಲಿ ಬೇರೆ ಬೇರೆ ಆರಾಧನಾಲಯಗಳಾದವು. ಇವೆಲ್ಲ ಒಂದು ರೀತಿ ಹರಡುವ ಅದೇ ರೀತಿ ಮುಸ್ಲಿಮರಲ್ಲಿ ದರ್ಗಾಗಳಿರ್ಬೋದು, ಕ್ರಿಶ್ಚಿಯನ್ರಲ್ಲಿ ಬೇರೆ ಬೇರೆ ರೀತಿಯ, ಹೀಗೆ ಬೇರೆ ಬೇರೆ ಧರ್ಮಗಳಲ್ಲಿ ಕೂಡ ಈ ದರ್ಗಾ ಸಂಸ್ಕೃತಿ ಇಲ್ಲವೇ ಸಮಾಧಿ ಸಂಸ್ಕೃತಿ ಇದೆ. ರಾಘವೇಂದ್ರನಂತೂ ಹೇಳೋದೇ ಬೇಡ. ರಾಘವೇಂದ್ರನ ಮಠಕ್ಕೆ ಹೋಗೋದು, ಅಲ್ಲಿ ಹೋಗೋದೇನು ನೋಡೋದೇನು ಅವರ ಸಮಾಧಿನ, ಇವೆಲ್ಲ ನಡೀತಾ ಇರ್ತದೆ. ಅವು ಏನೇ ಇದ್ದರೂ ಕೂಡ ಇದೊಂದು ಲೀಲಾವತಿಯವರ ದೇವಸ್ಥಾನವನ್ನು ಕಟ್ಟಿದ್ದು ಭಾಳ ಸಂತೋಷದ ವಿಷಯ. ಯಾಕಂತೇಳಿದ್ರೆ ಕಷ್ಟಪಟ್ಟು ದುಡಿದ ಹಣವನ್ನು ಅವರು ಕೂಡಿಟ್ಟು ಮಗನಿಗೆ ಬಿಟ್ಟು ಹೋಗಿದ್ದಾರೆ. ಮಗ ಅದನ್ನು ಅಡ್ಡದಾರಿಯಲ್ಲಿ ಬಳಸದೆ ಅದನ್ನು ತಾಯಿಯ ಹೆಸರಿನಲ್ಲಿ ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ ಬಹಳ ಒಳ್ಳೆಯ ಕೆಲಸವಾಗಿದೆ. ಇನ್ನು ರಾಜಕೀಯಕ್ಕೆ ಬಂದರೆ ಮಹಾರಾಷ್ಟ್ರದ ಸರ್ಕಾರ ಸದ್ಯಕ್ಕೆ ರಚನೆಯಾಗಲು ಇನ್ನಷ್ಟು ಸಿಕ್ಕಲು ಉಂಟಾಗಿದೆ. ಒಡೆದು ಹೋಗಿರುವಂಥ ಹಾಲಿ ಹಂಗಾಮಿ ಮುಖ್ಯಮಂತ್ರಿ ಆಗಿರುವಂಥ ಏಕನಾಥ ಶಿಂದೆಯವರ ಬಣ ಇದ್ದೇವೆ ನಿಮಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದರೂ ಕೂಡ ಯಾವುದೇ ರೀತಿಯಲ್ಲಿ ಸರಿಯಾಗಿ ಸಹಕರಿಸುತ್ತಿಲ್ಲ. ನಮಗೆ ಗೃಹ ಮಂತ್ರಿ ಖಾತೆ ಬೇಕು, ಬೇರೆ ಬೇರೆ ಖಾತೆಗಳ ಅರ್ಥ ಖಾತೆ ಬೇಕು, ಇತ್ಯಾದಿ ಖಾತೆಗಳನ್ನೆಲ್ಲ ಅರ್ಧರ್ಧಂಬರ್ಧ ಮುಖ್ಯ ಖಾತೆಗಳನ್ನೆಲ್ಲ ತನ್ನ ಪಕ್ಕ ಇಟ್ಟುಕೊಂಡು ಡಿಮಾಂಡ್ ಹಚ್ಚಿದೆ. ಅಷ್ಟೇ ಅಲ್ಲ, ಮೊದಲಿಗೆ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿ ಎಂದು ಏಕನಾಥ ಶಿಂದೆ ಹೇಳಿದರು. ಈಗ ಹೇಳ್ತಾ ಇದ್ದಾರೆ ಮಗನೂ ಬೇಡ ಏನು ಬೇಡ, ನಾನೇ ಮತ್ತೆ ಯಾಕೆ ಮುಖ್ಯಮಂತ್ರಿ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ BJPಗೆ ಮುಖ್ಯಮಂತ್ರಿ ಪದವಿ ಬಿಟ್ಟು ಕೊಡಲು ಏಕನಾಥ ಶಿಂದೆ ಬಣ ಒಪ್ಪಿದ್ದರೂ ಕೂಡ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವಂಥದ್ದು ಈ ಒಂದು ವಾರದಲ್ಲಿ ನಡೆದಿರುವಂಥ ಮಾತುಕತೆ ನಾಟಕದಲ್ಲೇ ಗೊತ್ತಾಗ್ತಾ ಇದೆ. ಈ ಮಾತುಕತೆ ಒಂದು ನಾಟಕದಂತೆ ಮುಂದುವರೆದಿದ್ದು ಇವತ್ತು ಕೂಡ ಮಾತುಕತೆ ನಡೀಲಿಕ್ಕಿದೆ. ಮೊನ್ನೆ ಒಂದಿನ ಅಂತೂ ಏಕನಾಥ ಶಿಂದೆ ಅವರು ನನಗೆ ಜ್ವರ ಬಂದಿದೆ ಅಂತೇಳ್ಬಿಟ್ಟು ತಮ್ಮ ಊರಿಗೆ ಹೋಗಿಬಿಟ್ಟಿದ್ರು, ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಪರವಾದ ಕಾಣ್ಬೋದು ಅಂತ ಹೇಳಬಹುದು. ಮಹಾರಾಷ್ಟ್ರದಾಗಾದರೆ ಕರ್ನಾಟಕದಿನ್ನೇನು, ಕರ್ನಾಟಕದಲ್ಲಿ ಯತ್ನಾಳ ಒಂದು ಕಡೆ, ವಿಜಯೇಂದ್ರ ಮತ್ತೊಂದು ಕಡೆ, ಎರಡು ಕಡೆ ಇವರ ಹಗ್ಗ ಜಗ್ಗಾಟವನ್ನು ನೋಡಿದಂಥ ಜನರು ಏನಯ್ಯ ಇವರಿಗೆ ಬಡ್ದಿದೆ ದೊಡ್ಡ ರೋಗ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಾತಾಡ್ಕೊಳ್ತಾ ಇರುವಂಥ ದೊಡ್ಡ ರೋಗದ ನಡುವೆ ಅವರ ಬಗ್ಗೆ ಪರಸ್ಪರ ನೋಟಿಸು ಜಾರಿ, ಶಿಸ್ತು ಕ್ರಮ ಇತ್ಯಾದಿ ಮಾತುಗಳು ಓಡಾಡ್ತವೆ. ಇನ್ನೇನು ಕಾಣಿಸ್ತಾ ಇಲ್ಲ. ಏನಾದರೂ ಇರಲಿ. ಇನ್ನು ಕರ್ನಾಟಕ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯವಿದೆ. ಮುಡಾ ಹಗರಣ ನಮಗೆಲ್ಲ ಗೊತ್ತೇ ಇದೆ. ಮುಡಾ ಬಂದು ಇವಾಗ ಸಚಿವ ಬೈರತಿಯವರ, ನಗರಾಭಿವೃದ್ಧಿ ಸಚಿವರಾಗಿರುವಂಥ ಬೈರತಿಯವರ ಖಾತೆ ಅಡಿಯಲ್ಲಿ ಬರ್ತದೆ. ನಿಮ್ಗೆ ಗೊತ್ತಿರಲಿಲ್ವಾ ಮುಡಾದಲ್ಲಿ ಇಷ್ಟೆಲ್ಲ ನುಂಗಿದ್ದಾರೆ ಅಂತ? ಹಾಗಾಗಿ ಇಡಿ ಜಾರಿ ನಿರ್ದೇಶನಾಲಯ ಸಚಿವ ಬೈರತಿಯವರಿಗೆ ನೋಟಿಸನ್ನು ನೀಡಿದ್ದಾರೆ. ಉತ್ತರ ಕೊಡಿ, ಬಂದು ಮಾತನಾಡಿ, ತನಿಖೆ ಎದುರಿಸಿ ಅಂತ, ವಿಚಾರಣೆ ಎದುರಿಸಿ ಅಂತ ಹೇಳಿದ್ದಾರೆ. ಆದರೆ
ಭೈರತಿ ಅವರು ಇನ್ನೂ ಒಂದು ವಿಷಯ ಹೇಳ್ಬೋದು. ಯಾಕಂತೇಳಿದರೆ, ನಾನೆಲ್ಲಪ್ಪ ಮಂತ್ರಿ ಆಗಿದ್ದೆ ಮುಡಾದಲ್ಲಿ ಹಗರಣ ನಡೆದಾಗ ಅಂತ ಅವ್ರು ಹೇಳ್ಬೋದು. ಆದರೆ ಹಗರಣ ಮೊದಲೇ ನಡೆದಿದ್ದರೂ ಕೂಡ ಅದರನ್ನೆಲ್ಲ ಮುಚ್ಚಿ ಹಾಕಿದಂಥ ಹಗರಣ ನಿಮ್ಮದು ಎನ್ನುವಂಥ ಒಂದು ದೂರು ಕೂಡ ಇದೆ. ಯಾಕಂದರೆ ವಿಮಾನದಲ್ಲೇ ಬಂದು ಕಡತಗಳನ್ನೆಲ್ಲ ಎತ್ತಿಕೊಂಡು ಹೋದರು ಅಂತ ಒಂದು ಅವರ ಮೇಲೆ ಆಪಾದನೆ ಇದೆ. ಹಾಗಾಗಿ ಭೈರತಿಯವರ ಮುಡ ಇದು ಬಂದಿದೆ. ಇವೆಲ್ಲವನ್ನು ದಾಟಿ ನೋಡಿದರೆ ಬಾಹ್ಯಾಕಾಶದಲ್ಲಿ ಸಿಕ್ಕಿಕೊಂಡಿರುವಂಥ ಭಾರತ ಮೂಲದ ಅಮೆರಿಕದ ಬಾಹ್ಯಾಕಾಶಯಾನಿ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ತರಕಾರಿಯನ್ನು ಬೆಳೆದು ಹೇಗೆ ತಿನ್ಬಹುದು ಎನ್ನುವಂಥ ಪ್ರಯೋಗದಲ್ಲಿ ತೊಡಗಿದ್ದಾರೆ. ಅವರ ಪ್ರಯೋಗ ಯಶಸ್ವಿಯಾಗಲಿ ಹಾಗೂ ಬಾಹ್ಯಾಕಾಶದಿಂದ ತರಕಾರಿ ಭಾರತಕ್ಕೆ ರಫ್ತಾಗಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ ನೀವೆಲ್ಲ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.